ದೆಹಲಿಯಲ್ಲಿ ಡಿಕೆಗೆ ಅತಿ ದೊಡ್ಡ ಶಾಕ್ ಎದುರಾಗ್ತಾ ಇದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕ್ಲೈಮ್ಯಾಕ್ಸ್ ಮೀಟಿಂಗ್ ಶುರುವಾಗಿರುವಂತದ್ದು. ಆದರೆ ಈ ಸಭೆಯಲ್ಲಿ ಇಲ್ಲ. ಕ್ಲೈಮ್ಯಾಕ್ಸ್ ಮೀಟಿಂಗ್ ಆರಂಭ ಆಗಿದೆ. ರಾಹುಲ್ ಗಾಂಧಿಯ ನೇತೃತ್ವದಲ್ಲಿ ರಾಹುಲ್, ಸಿದ್ದು, ಡಿಕೆ, ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಆದರೆ ಈ ಸಭೆಯಲ್ಲಿ ಇಲ್ಲ ಗಾಡ್ ಮದರ್ ಸೋನಿಯಾ ಗಾಂಧಿ. ಡಿಕೆ ಕಡೆಗೆ ಇತ್ತು ಸೋನಿಯಾ ಗಾಂಧಿಯವರ ಒಲವು. ಈಗ ಡಿಕೆಗೆ ಸಭೆಯಲ್ಲಿ ಸುರ್ಜೇವಾಲಾ ಬೆಂಬಲ ಬಿಟ್ಟರೆ ಯಾರ್ದು ಕೂಡ ಇಲ್ಲ. ಗಾಡ್ ಮದರ್ ಕೂಡ ಆಬ್ಸೆಂಟ್. ರಾಹುಲ್ ಸೇರಿ ಎಲ್ಲಾ ನಾಯಕರಿಂದ ಸಿದ್ದರಾಮಯ್ಯ ಕಡೆಗೆ ಒಲವನ್ನ ತೋರಿಸ್ತಾ ಇರುವಂತದ್ದು. ಸೋನಿಯಾ ಗಾಂಧಿ ಗೈರಾಗಿದ್ದಾರೆ. ಡಿಕೆ ಶಿವಕುಮಾರ್ ಕಂಗಾಲಾಗಿ ಹೋಗಿದ್ದಾರೆ. ದೆಹಲಿಯಲ್ಲಿ ಡಿಕೆಗೆ ಅತಿ ದೊಡ್ಡ ಶಾಕ್ ಎದುರಾಗ್ತಾ ಇದೆ. ಗಾಡ್ ಮದರ್ ಆಬ್ಸೆಂಟ್ ಆಗಿರುವಂಥದ್ದು, ಸಭೆಯಲ್ಲಿ ಇಲ್ಲ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕ್ಲೈಮ್ಯಾಕ್ಸ್ ಮೀಟಿಂಗ್ ಆರಂಭ ಆಗಿದೆ. ರಾಹುಲ್, ಸಿದ್ದು, ಡಿಕೆ, ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಭಾಗಿಯಾಗಿದ್ದಾರೆ. ಆದರೆ ಈ ಸಭೆಯಲ್ಲಿ ಗಾಡ್ ಮದರ್ ಸೋನಿಯಾ ಗಾಂಧಿ ಇಲ್ಲ. ಸೋನಿಯಾ ಗಾಂಧಿಯ ಒಲವು ಡಿಕೆ ಶಿವಕುಮಾರ್ ಕಡೆಗೆ ಇತ್ತು. ಬಟ್ ಸಭೆಯಲ್ಲಿ ಆಬ್ಸೆಂಟ್ ಆಗಿರುವಂಥದ್ದು. ಡಿಕೆ ಶಿವಕುಮಾರ್ ಕಂಗಾಲಾಗಿ ಹೋಗಿದ್ದಾರೆ. ಸುರ್ಜೇವಾಲಾ ಬೆಂಬಲ ಬಿಟ್ಟರೆ ಯಾರ್ದು ಕೂಡ ಬೆಂಬಲ ಇಲ್ಲ ಡಿಕೆ ಶಿವಕುಮಾರ್ಗೆ. ರಾಹುಲ್ ಸೇರಿ ಎಲ್ಲಾ ನಾಯಕರಿಂದ ಕೂಡ ಸಿದ್ದರಾಮಯ್ಯ ಕಡೆಗೆ ಒಲವನ್ನು ತೋರಿಸ್ತಾ ಇರುವಂಥದ್ದು. ಸೋನಿಯಾ ಗೈರಾಗಿದ್ದಾರೆ. ಡಿಕೆ ಶಿವಕುಮಾರ್ಗೆ ದೊಡ್ಡ ತಲೆಬಿಸಿ ಆರಂಭ ಆಗಿದೆ. ದೆಹಲಿಯಲ್ಲಿ ಡಿಕೆಗೆ ಎದುರಾಗ್ತಾ ಇರುವಂತಹ ದೊಡ್ಡ ಶಾಕ್. ಸಭೆ ಆರಂಭ ಆಗಿದೆ. ಆದರೆ ಗಾಡ್ ಮದರ್ ಸೋನಿಯಾ ಗಾಂಧಿ ಆಬ್ಸೆಂಟ್ ಆಗಿರುವಂಥದ್ದು ಡಿಕೆಶಿಗೆ ದೊಡ್ಡ ತಲೆನೋವೇನೆ. ಬಿಕಾಸ್ ಯಾಕೆಂತಂದರೆ ಸೋನಿಯಾ ಅವರು ಡಿಕೆ ಶಿವಕುಮಾರ್ ಮೇಲೆ ಒಲವನ್ನು ತೋರಿಸ್ತಾ ಇದ್ರು ಸಿಎಂ ಪಟ್ಟಕ್ಕಾಗಿ. ಬಟ್ ಇದೀಗ ಅವರು ಗೈರಾಗಿರುವಂಥದ್ದು. ಡಿಕೆ ಶಿವಕುಮಾರ್ ಗೊಂದಲಕ್ಕೀಡಾಗಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಜೊತೆಗೆ ಎಲ್ಲ ನಾಯಕರು ಕೂಡ ಸುರ್ಜೇವಾಲಾ ಬೆಂಬಲ ಬಿಟ್ಟು ಇನ್ನೆಲ್ಲರೂ ಕೂಡ ಸಿದ್ದರಾಮಯ್ಯ ಕಡೆಗೆ ಒಲವನ್ನು ತೋರಿಸ್ತಾ ಇರುವಂಥದ್ದು. ಸುರ್ಜೇವಾಲಾ ಮಾತ್ರ ಡಿಕೆಶಿ ಕಡೆಗಿರುವಂಥದ್ದು, ಅವರ ಕಡೆ ಒಲವನ್ನು ತೋರಿಸ್ತಾ ಇರುವಂಥದ್ದು. ಅದು ಬಿಟ್ಟರೆ ಇನ್ನು ಉಳಿದಂತಹ ಎಲ್ಲ ನಾಯಕರು ಕೂಡ ಸಿದ್ದರಾಮಯ್ಯ ಕಡೆಗೆ ಒಲವನ್ನು ತೋರಿಸ್ತಾ ಇರುವಂಥದ್ದು. ಸೊ ಡಿಕೆಶಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಸಿಕ್ಕಾಪಟ್ಟೆ ಗೊಂದಲದಲ್ಲಿದ್ದಾರೆ. ಜೊತೆಗೆ ದೊಡ್ಡ ಶಾಕ್ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ಗೆ ಎದುರಾಗಿರುವಂತಹ ಶಾಕ್. ಕ್ಲೈಮ್ಯಾಕ್ಸ್ ಹಂತದ ಮೀಟಿಂಗ್ನಲ್ಲಿ ಸೋನಿಯಾ ಗಾಂಧಿ ಗೈರಾಗಿರುವಂಥದ್ದು. ಇತ್ತಿದ್ರೆ ಡಿಕೆ ಶಿವಕುಮಾರ್ ಪರವಾಗಿ ಚಾಟಿ ಬೀಸ್ತಾ ಇದ್ರೇನೋ, ಮಾತನಾಡ್ತಾ ಇದ್ರೇನೋ. ಬಟ್ ಸೋನಿಯಾ ಗೈರಾಗಿರುವಂಥದ್ದು ಇದೀಗ ಸಾಕಷ್ಟು ಗೊಂದಲಕ್ಕೆ, ಬೇಸರಕ್ಕೆ ಕಾರಣವಾಗ್ತಾ ಇದೆ ಡಿಕೆಶಿ.